He should not teach nationalism for us. We are for the nationalism. The only thing is we want to keep separate identity when you are imposing Hindi, when you are imposing Sanskrit. When you are not giving due respect for state autonomy. That's all. Correct your record. ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಬಾಯಿ ಬಿಟ್ರೆ ಅದರಲ್ಲಿ ಏನೋ ಒಂದು ಚೈಲ್ಡಿಶ್ನೆಸ್ ಇರುತ್ತೆ. ಅದರಿಂದ ಚೆನ್ನಾಗಿ ಉಗಿಸ್ಕೊಳ್ಳೋದು ಆತನ ಚಾಳಿ. ಆ ಚಾಳಿ ಇವತ್ತು ಸಹ ಸದನದಲ್ಲಿ ಮುಂದುವರಿಯಿತು. ಆ ಚಾಳಿಗೆ ಸರಿಯಾಗಿ DMK ಸಂಸದ ಎ ರಾಜಾ ಚಳಿ ಬಿಡಿಸಿದ್ದಾರೆ. ಚಳಿ ಬಿಡಿಸೋದಂದ್ರೆ ಹಂಗಿಂಗಲ್ಲ. ಎ ರಾಜಾ ಕೊಟ್ಟ ಉತ್ತರಕ್ಕೆ ಆಕ್ಚುಯಲ್ ಆಗಿ ಸಂಸದ ತೇಜಸ್ವಿ ಸೂರ್ಯ ಮೂರ್ಛೆ ಹೋಗಿರಬೇಕು. ಆ ಮಟ್ಟಕ್ಕೆ ಇವತ್ತು ಎ ರಾಜಾ ಪೆಟ್ಟನ್ನ ಕೊಟ್ಟರು. ಸೊ ಯಾವ ವಿಚಾರಕ್ಕೆ ಅಂತ ವಿವರಿಸ್ತೀನಿ. ಮತ್ತು ಈ ಚೈಲ್ಡ್ ಸೂರ್ಯ ಅಂತ ಕರೆಸಿಕೊಳ್ಳುವಂತಹ ಚೈಲ್ಡಿಶ್ನೆಸ್ ಇಂದ ತುಂಬಿರುವಂತಹ ಈ ಸಂಸದನ ಈ ಹಿಂದಿನ ಉಗಿಸಿಕೊಂಡ ಪ್ರಕರಣಗಳನ್ನು ಸಹ ಒಂದಷ್ಟು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸದನ ನಡೀತಾ ಇದೆ, ವಿಶೇಷ ಸದನ. ಯಾಕೆಂದ್ರೆ 3 ಬಿಲ್ಲುಗಳನ್ನು ಒಟ್ಟೊಟ್ಟಿಗೆ ತಂದಿದ್ದಾರೆ. ಅದರಲ್ಲಿ ಒಂದಷ್ಟು ಷಡ್ಯಂತ್ರ, ತಂತ್ರ, ಕುತಂತ್ರ ಎಲ್ಲವೂ ಸಹ ನರೇಂದ್ರ ಮೋದಿದಿದೆ. ಏನಂದ್ರೆ ಡಿಲಿಮಿಟೇಷನ್, ಮಹಿಳಾ ಮೀಸಲಾತಿ ಮತ್ತು ಸಂಸತ್ತಿನಲ್ಲಿ ಸೀಟುಗಳ ಹೆಚ್ಚಿಗೆ. ಆ ಎಲ್ಲ ವಿಚಾರಗಳನ್ನು ಒಟ್ಟೊಟ್ಟಿಗೆ ಒಂದಕ್ಕೊಂದು ಬೆರೆಸಿ ಮಿಕ್ಸ್ ಮಾಡಿ ಏನೋ ಒಂದು ರೀತಿ ಕುತಂತ್ರವನ್ನ ಕೇಂದ್ರ ಸರ್ಕಾರ ಮಾಡ್ತಿರೋದು ಸ್ಪಷ್ಟವಾಗಿದೆ. ಅದರ ಮೇಲೆ ಚರ್ಚೆಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದನೂ ಆಗಿರುವಂತಹ ತೇಜಸ್ವಿ ಸೂರ್ಯ ಸುಮ್ನೆ ಯಾರನ್ನಾದ್ರೂ ಅಟ್ಯಾಕ್ ಮಾಡೋದು ಚಾಳಿ. ಅಟ್ಯಾಕ್ ಮಾಡಿದ್ಮೇಲೆ ಮರುದಾಳಿ ಆದ್ರೆ ತಲೆ ಕೆಡಿಸ್ಕೊಂಡು ಅವಮಾನ ಮಾಡಿಸ್ಕೊಳ್ಳೋದು ಸಹ ಚಾಳಿ. ಇವತ್ತು DMK ವಿಚಾರ ಮಾತಾಡ್ತಿರ್ಬೇಕಾದ್ರೆ ಕಾಂಗ್ರೆಸ್ ಮತ್ತು DMK ಎರಡನ್ನೂ ಸೇರಿ ಈತ ಏನೋ ದೊಡ್ಡ ರಾಷ್ಟ್ರೀಯವಾದಿ ಅಂತೆ, ದೇಶಭಕ್ತ ಅಂತೆ. ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಜನರನ್ನ ವಿಭಾಗಿಸುವವನು ಯಾವನೂ ದೇಶಭಕ್ತ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವನು ಸಂವಿಧಾನಕ್ಕೆ ಗೌರವಿಸೋದಿಲ್ವೋ ಅವನು ದೇಶಭಕ್ತ ಆಗೋಕ್ ಸಾಧ್ಯನೇ ಇಲ್ಲ. ಅದು ಯಾವುದೂ ಮಾಡೋದಂತಹ ಈ ವ್ಯಕ್ತಿ ತೇಜಸ್ವಿ ಸೂರ್ಯ ದೇಶಭಕ್ತ ಆಗೋಕ್ ಸಾಧ್ಯನೇ ಇಲ್ಲ. ದಿನ ಬೆಳಗಾದ್ರೆ ಮುಸ್ಲಿಮರ ವಿರುದ್ಧ ದ್ವೇಷ ಕಕ್ಕೋದನ್ನ ದೇಶದ್ರೋಹ ಅಂತ ಕರಿಬೇಕಾಗುತ್ತೆ ಹೊರತು ದೇಶಭಕ್ತಿ ಅಲ್ಲ. ಆದ್ರೆ ಅದಕ್ಕೊಂದು ಪೈಜಾಮ, ಒಂದು ಸ್ವೆಟರು, ಒಂದು ಜುಬ್ಬ ಎಲ್ಲ ಹಾಕಿ ಅದನ್ನ ರಾಷ್ಟ್ರೀಯತೆ ಅಂತ ಸುಳ್ಳೆ ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಾರೆ. ಆ ರಾಷ್ಟ್ರೀಯತೆಯನ್ನ ಎತ್ತಿ ಹಿಡಿಯುವ ವ್ಯಕ್ತಿಯಂತೆ ಆ ಹಿನ್ನೆಲೆಯಲ್ಲಿ ಒಂದು ಭಾಷಣ ಇವತ್ತು. ಏನು, ಕಾಂಗ್ರೆಸ್ ಮತ್ತು DMK ಪ್ರತ್ಯೇಕತಾವಾದವನ್ನು ಬೆಂಬಲಿಸ್ತಾರೆ, ತುಕಡೆ ಗ್ಯಾಂಗುಗಳ ಜೊತೆಲಿರ್ತಾರೆ ಅಂತ ಒಂದು ಬುರುಡೆ ಭಾಷಣವನ್ನ ಹೊಡೆದ್ರು. ಆ ಬುರುಡೆ ಭಾಷಣಕ್ಕೆ ಅಲ್ಲೇ ಇದ್ದಂತಹ ಎ ರಾಜಾ, DMK ಪಕ್ಷದ ಸಂಸದ ಎ ರಾಜಾ, ತಮಿಳುನಾಡಿನ ನೀಲಗಿರೀಸಿಂದ ಸಂಸದರಾಗಿ ಬಂದಿರುವಂತವರು ಸರಿಯಾದ ತಿರುಗೇಟನ್ನು ಕೊಟ್ಟರು. Assurance was given by the chairman that I will be permitted to react. Sir, I may be permitted. Sir, Tejasvi Surya, honorable member, made a clear allegation that DMK stands for separatism of the country. Sir, in 1971, when Pakistan launched a war, we gave 6 crore, which was not matched by any other state, to maintain this nationalism of the country. In 1999, when Vajpayee was the Prime Minister, Tamil Nadu government, led by Dr. Kalangir Karunanidhi, gave 100 crores for the Kargil war. He should not teach nationalism for us. We are for the nationalism. The only thing is we want to keep separate identity when you are imposing Hindi, when you are imposing Sanskrit. When you are not giving due respect for state autonomy. That's all. Correct your record. ತೇಜಸ್ವಿ ಸೂರ್ಯಗೆ ರೆಕಾರ್ಡ್ಸ್ ಸ್ಟ್ರೈಟ್ ಮಾಡ್ಕೊಳ್ಬೇಕು. ರಾಷ್ಟ್ರೀಯತೆಯನ್ನ ಯಾರಿಗೆ ಹೇಳ್ಕೊಡ್ತಾ ಇದ್ದೀರಿ ನೀವು? 1971ರಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ ನಡೀತಿರ್ಬೇಕಾದ್ರೆ ತಮಿಳುನಾಡು ಸರ್ಕಾರ 6 ಕೋಟಿ ರೂಪಾಯಿಗಳನ್ನ ಕೊಟ್ಟಿತ್ತು ಭಾರತ ಸರ್ಕಾರಕ್ಕೆ. ಅದು ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಕೊಟ್ಟಂತಹ ದುಡ್ಡಿಗಿಂತ ಅತಿ ಹೆಚ್ಚು. ನಾವೇ ಹೈಯೆಸ್ಟ್ ಕೊಟ್ಟಿದ್ದು. ನಮ್ಮನ್ನ ನೀವು ಪ್ರತ್ಯೇಕತಾವಾದಿ ಮತ್ತು ನಮ್ಮ ರಾಷ್ಟ್ರೀಯತೆಯನ್ನ ಪ್ರಶ್ನೆ ಮಾಡ್ತೀರಾ? 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೀತಿರ್ಬೇಕಾದ್ರೆ ತಮಿಳುನಾಡು ಸರ್ಕಾರ, DMK ಸರ್ಕಾರ, ಕರುಣಾನಿಧಿ ಸರ್ಕಾರ 100 ಕೋಟಿ ರೂಪಾಯಿಗಳನ್ನ ಕೊಡ್ತು. ನೀವು ನಮ್ಮ ರಾಷ್ಟ್ರೀಯತೆಯನ್ನ ಪ್ರಶ್ನೆ ಮಾಡ್ತೀರಾ? ನಿಮ್ಮ ಪ್ರಕಾರ ರಾಷ್ಟ್ರೀಯತೆ ಅಂದ್ರೆ ಏನು ಅಂತ ತರಾಟೆಗೆ ತೆಗೆದುಕೊಂಡ್ರು ಎ ರಾಜಾ. ಹಿಂದಿ ಮತ್ತು ಸಂಸ್ಕೃತವನ್ನು ಹೇರಿಕೆ ಮಾಡಿದಾಗ ನಾವು ವಿರೋಧಿಸ್ತೀವಿ. ನಮ್ಮ ಸ್ವಾಯತ್ತತೆಯನ್ನ, ನಮ್ಮ ರಾಜ್ಯದ ಸ್ವಾಯತ್ತತೆಯನ್ನ ಅಟ್ಯಾಕ್ ಮಾಡಿದಾಗ ನಾವು ವಿರೋಧಿಸ್ತೀವಿ.
ಮಿಕ್ಕಂತೆ ನಮಗೆ ಪಾಠ ಮಾಡೋಕ್ಕೆ ಬರಬೇಡಿ, ಗೆಟ್ ಯುವರ್ ರೆಕಾರ್ಡ್ಸ್ ಸ್ಟ್ರೈಟ್ ಅಂತ ಹೇಳಿ ತೇಜಸ್ವಿ ಸೂರ್ಯಗೆ ಸರಿಯಾದ ಪೆಟ್ಟನ್ನ ಈ ರಾಜ್ಯ ಕೊಟ್ಟರು. ತೇಜಸ್ವಿ ಸೂರ್ಯಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಎದ್ದು ನಿಂತು ಅಲ್ಲೇ ಕ್ಷಮೆ ಕೇಳಬಹುದಾಗಿತ್ತು. ಬಟ್ ಇವ್ರಿಗೆ ಯಾರು ಬಿಜೆಪಿಯಲ್ಲಿ ಇದ್ದ ಮೇಲೆ, ನರೇಂದ್ರ ಮೋದಿ ಜೊತೆಯಲ್ಲಿದ್ದ ಮೇಲೆ ಇವ್ರಿಗೆ ಕಾಮನ್ ಸೆನ್ಸ್ ಯಾವತ್ತೂ ಹಾಳಾಗೋಗಿರುತ್ತೆ. ಬಟ್ ಪೆಟ್ಟು ಮಾತ್ರ ಸರಿಯಾಗಿ ಬಿದ್ದಿರುತ್ತೆ, ಸರಿಯಾದ ಅವಮಾನನೇ ಆಯ್ತು. ಅದೇ ರೀತಿ ತೆಲಂಗಾಣವನ್ನು ಸಹ ಕೆಣಕಿದ್ರು ಈ ತೇಜಸ್ವಿ ಸೂರ್ಯ. ಏನಂತ? ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ವಿಭಜನೆಯನ್ನ ಭಾರತ ಪಾಕಿಸ್ತಾನದ ವಿಭಜನೆಗೆ ಹೋಲಿಸುವಷ್ಟು ನೀಚತನವನ್ನ ಈ ಚೈಲ್ಡ್ ಸೂರ್ಯ ಇವತ್ತು ಸಂಸತ್ತಿನಲ್ಲಿ ಮಾಡಿದ್ರು. ಪಾಕಿಸ್ತಾನ ಭಾರತದ ವಿಭಜನೆಗೆ ಹೋಲಿಸೋದು, ಅದಕ್ಕೂ ಸಹ ತೆಲಂಗಾಣದ ಸಂಸದರೊಬ್ಬರು ನಿಂತ್ಕೊಂಡು ಸರಿಯಾದ ಪೆಟ್ಟನ್ನ ಕೊಟ್ಟರು. ಇದೆಲ್ಲ ಕಾಮನ್ ಸೆನ್ಸ್ ಇಲ್ದಿರುವಂತಹ ಮಾತು, ನೀಚ ಮಾತುಗಳು, ಮೂರ್ಖತನದ ಮಾತು ಇದು ಅಂತ ನೇರವಾಗಿ ಹೇಳಿದ್ರು. ಅಂದ್ರೆ ತೇಜಸ್ವಿ ಸೂರ್ಯನ ಮುಟ್ಟಾಳ ಅಂತ ಕರೆದಂಗಾಯ್ತು, ಮುಟ್ಟಾಳ ಅಂತ. ಸೊ ಆ ರೀತಿಯಾಗಿ ಇವತ್ತು ಎರಡೆರಡು ಕಡೆಯಿಂದ, ಅದರಲ್ಲೂ ವಿಶೇಷವಾಗಿ ರಾಜ ಕೊಟ್ಟಂತಹ ಪೆಟ್ಟು ಎಲ್ಲ ಕಡೆ ವೈರಲ್ ಆಗಿ ಅದು ರೀಲ್ಸ್ ಆಗಿ ಓಡಾಡ್ತಾ ಇದೆ. ಆ ಮೂಲಕ ಈ ಸೂರ್ಯ, ತೇಜಸ್ವಿ ಸೂರ್ಯ ಎಂತಹ ಚೈಲ್ಡು ಮತ್ತು ಎಂತಹ ವಿಷಕಾರಿ ವ್ಯಕ್ತಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗ್ತಾ ಹೋಗ್ತಿದೆ. ಆದರೆ ಈ ತೇಜಸ್ವಿ ಸೂರ್ಯ ಅದು ಈ ಚೈಲ್ಡಿಶ್ನೆಸ್, ಈ ರೀತಿ ಉಗಿಸಿಕೊಳ್ಳೋದು ಇದೇನು ಮೊದಲಲ್ಲ, ಮೊದಲಲ್ಲ. ಪುಟ್ಟ ಮಕ್ಕಳು ಸಹ ಎಷ್ಟು ಕಾಮನ್ ಸೆನ್ಸ್ ಇಂದ ಬದುಕ್ತಾರೆ ಎಲ್ಲಾದ್ರೂ ಹೊರಗಡೆ ಇದ್ರೆ, ಅಷ್ಟು ಕಾಮನ್ ಸೆನ್ಸು ಸಹ ಈ ವ್ಯಕ್ತಿಯಲ್ಲಿಲ್ಲ. ಅದಕ್ಕೆ ಇವನನ್ನ ಚೈಲ್ಡ್ ಸೂರ್ಯ ಅಂತ ಸಾಕಷ್ಟು ಜನ ಕರೆಯೋದು. ಏನೇನು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಎಮರ್ಜೆನ್ಸಿ ಡೋರ್ ತೆಗೆಯುವಂತಹ ಪ್ರಯತ್ನ, ಎಂಥ ಚೈಲ್ಡಿಶ್ನೆಸ್ ನೋಡಿ ಅದು. ಮತ್ತು ಎಷ್ಟು ಅಪಾಯಕಾರಿಯಾದಂತಹ ಕೃತ್ಯ ಅದು. ಮತ್ತು ಅಮೆರಿಕಾಗ ಹೋಗಿ, ವೈಟ್ ಹೌಸ್ ಒಳಗಡೆ ಹೋಗಿ ಮೋದಿ ಕಳಿಸಿರೋದು ಅಂತ ಸುಳ್ಳು ಹೇಳಿ ಟ್ರಂಪ್ನ ಭೇಟಿ ಮಾಡುವಂತಹ ಪ್ರಯತ್ನ. ಅಲ್ಲಿ ವೈಟ್ ಹೌಸ್ ಅವರು ಕ್ಯಾಕರ್ಸ್ ಮಕ್ಕ ತುಂಬಾ ಉಗಿದು ಕಳಿಸಿದ್ರು. ಇಲ್ಲಿಗೆ ವಾಪಸ್ ಬಂದ ಮೇಲೆ ಮೋದಿ ಆದಿಯಾಗಿ ಬಿಜೆಪಿಯ ಹಿರಿಯ ನಾಯಕರು, ಹೈಕಮಾಂಡ್ ಎಲ್ಲ ಕರೆದು ಕ್ಯಾಕರ್ಸ್ ಮಕ್ಕ ತುಂಬಾ ಉಗಿದ್ರು. ಏನಕ್ಕೆ ಇಂತಹ ಚೈಲ್ಡ್ ಕೆಲಸ ಮಾಡ್ತೀಯ, ಇಂತಹ ಮೂರ್ಖತನದ ಕೆಲಸ ಮಾಡ್ತೀಯ? ಅಲ್ಲಿ ಹೋಗಿ ಮೋದಿ ಹೆಸರಲ್ಲಿ ಟ್ರಂಪ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ಯಲ್ಲ, ನಿನಗೇನು ಕಾಮನ್ ಸೆನ್ಸ್ ಇದೆಯಾ ಅಲ್ಲ ಅಂತ ಮೋದಿನೂ ಕೇಳಿದ್ರು, ಬಿಜೆಪಿಯವರು ಹೈಕಮಾಂಡ್ ಅವರು ಕೇಳಿದ್ರು. ಅಂಥ ಲೂಸ್ ಮೆಂಟಾಲಿಟಿ ಇರುವಂತಹ ಒಂದು ರೀತಿಯಾಗಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ನಡವಳಿಕೆ ತೋರಿಸುವಂತಹ ವ್ಯಕ್ತಿ ಈ ತೇಜಸ್ವಿ ಸೂರ್ಯ. ಇವತ್ತು ರಾಷ್ಟ್ರೀಯತೆಯ ವಿಚಾರವನ್ನ ತೆಗೆದುಕೊಂಡು ಬಂದು, ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಮಾತಾಡುವವರು ರಾಷ್ಟ್ರೀಯತೆ ಬಗ್ಗೆ ಮಾತಾಡಬಾರ್ದು. ರಾಷ್ಟ್ರೀಯತೆ ಅಂದ್ರೆ ಇಡೀ ದೇಶವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವವರು ಮಾತ್ರ ರಾಷ್ಟ್ರೀಯತೆಯ ಬಗ್ಗೆ ಮಾತಾಡಬೇಕು, ದೇಶಭಕ್ತಿಯ ಬಗ್ಗೆ ಮಾತಾಡಬೇಕು. ಬಿಜೆಪಿ, RSS, ಮನುವಾದಿಗಳು, ಸಂಘ ಪರಿವಾರ ಇವರು ಯಾರಿಗೂ ಸಹ ರಾಷ್ಟ್ರೀಯತೆ, ದೇಶಭಕ್ತಿಯ ಬಗ್ಗೆ ಮಾತಾಡೋದಕ್ಕೆ ಯಾವ ನೈತಿಕತೆಯೂ ಇಲ್ಲ. ಯಾಕಂದ್ರೆ ಈ ದೇಶವನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಂತಹ ಈ ಮನಸ್ಥಿತಿಗಳಿಗೆ ದೇಶಭಕ್ತಿ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ದೇಶಭಕ್ತಿ ಅಂದ್ರೆ ದೇಶವನ್ನ ಒಟ್ಟಾಗಿ ಇಡುವಂತಹ ಪ್ರಯತ್ನ ಮಾಡೋದಷ್ಟೇನೆ. ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ವಿಭಜಿಸಿ ಜನರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡೋದನ್ನ ದೇಶಭಕ್ತಿ ಅಥವಾ ರಾಷ್ಟ್ರೀಯತೆ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಆದರೂ ನಾವು ಮಹಾನ್ ದೇಶಭಕ್ತರು, ರಾಷ್ಟ್ರೀಯತೆ ನಮ್ದೇ ರಾಷ್ಟ್ರೀಯತೆ ಅಂತ ಬುಡಾಂಗ್ ಬಿಟ್ಕೊಂಡು ಓಡಾಡುವ ಈ ನೀಚ ಮನಸ್ಥಿತಿಗಳಲ್ಲಿ ಒಂದು ಮನಸ್ಥಿತಿ ಈ ತೇಜಸ್ವಿ ಸೂರ್ಯದ. ಆ ತೇಜಸ್ವಿ ಸೂರ್ಯಗೆ ಇವತ್ತು ತೆಲಂಗಾಣ ಕಡೆಯಿಂದಲೂ ಮತ್ತು ತಮಿಳುನಾಡಿನ ಸಂಸದರಿಂದಲೂ ಸರಿಯಾದಂತಹ ಒಂದು ಮಂಗಳಾರತಿ ಆಗಿದೆ ಅಷ್ಟೇ. ಸೊ ಇದಿಷ್ಟು ಇವತ್ತು ಸದನದಲ್ಲಿ ನಡೆದಂತಹ ವಿಚಾರ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.